ದೆಹಲಿಯಲ್ಲಿ ಮತ್ತೆ ಮುಂದುವರಿದ ನೀಟ್ ಕಿಚ್ಚು ಮತ್ತೊಂದು ಸಂಸತ್ ಚಲೋಗೆ ಸಿಜೆಪಿ ಪ್ಲಾನ್ ಅನ್ನು ಮಾಡಿಕೊಳ್ತಾ ಇದೆ. ಇಂದಿನ ಮಾತುಕತೆ ಬಳಿಕ ಹೋರಾಟಕ್ಕೆ ಹೊಸ ರೂಪ ಸಿಗುತ್ತೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನೇ ನೀಡದೆ ಹೋದ್ರೆ ಹೋರಾಟವನ್ನ ಮಾಡೇ ಮಾಡ್ತೀವಿ. ಹೋರಾಟವನ್ನ ಮತ್ತಷ್ಟು ತೀವ್ರಗೊಳಿಸುವ ಬಗ್ಗೆ ಸಿಜೆಪಿ ಚಿಂತನೆಯನ್ನ ನಡೆಸ್ತಾ ಇದೆ. ಏನಪ್ಪ ಜೆನ್ಸಿಗಳು ಏನ್ ಮಾಡ್ತಾರೆ, ಜಿರಳೆಗಳು ಇದ್ದಂತೆ ಇವ್ರ ಕೈಯಲ್ಲಿ ಏನ್ ದಬಾಕಕ್ಕಾಗುತ್ತೆ ಅಂತ ಹೇಳಿ ಅಂದುಕೊಂಡಿದ್ರು ಕೆಲ ಅಧಿಕಾರಿಗಳು. ಆದ್ರೆ ಈಗ ಅಧಿಕಾರಿಗಳನ್ನೇ, ರಾಜಕೀಯ ಗಣ್ಯರನ್ನೇ ಕೆಳಗಿಳಿಸುವಂತಹ ಮಟ್ಟಕ್ಕೆ ಇವತ್ತು ವಿದ್ಯಾರ್ಥಿಗಳು ಪಣ ತೊಟ್ಟಿದ್ದಾರೆ ಅಂತ ಹೇಳಿದ ಮೇಲೆ ವಿದ್ಯಾರ್ಥಿಗಳ ಶಕ್ತಿ ಎಂಥದ್ದು ಅಂತ ಈಗ ಗೊತ್ತಾಗ್ತಾ ಇದೆ. ಇವತ್ತಿನ ಮಾತುಕತೆಯಲ್ಲಿ ರಾಜೀನಾಮೆಯ ಬಗ್ಗೆ ಅನೌನ್ಸ್ ಆಗಬೇಕು. ನಿನ್ನೆ ಮಾತುಕತೆ ಆಗಿದೆ, ಸುದ್ದಿಗೋಷ್ಠಿ ಆಗಿದೆ, ಅದರಲ್ಲಿ ಯಾವುದೇ ನಿರ್ಣಯವನ್ನ ತೆಗೆದುಕೊಳ್ಳಿಲ್ಲ. ಶುಕ್ರವಾರ ನಡೆದಂತಹ 2ನೇ ಹಂತದ ಸಭೆಯಲ್ಲಿ ಯಾವುದೇ ಅಂತಿಮ ತೀರ್ಮಾನಕ್ಕೆ ಬರಲು ಸಾಧ್ಯ ಆಗಲಿಲ್ಲ. ಹಾಗಾಗಿ ಇವತ್ತು ಸಭೆ ಆಗುತ್ತೆ, 3ನೇ ಸುತ್ತಿನ ಸಭೆ ಆಗುತ್ತೆ. ಅಕಸ್ಮಾತ್ ಏನಾದರೂ ರಾಜೀನಾಮೆಯನ್ನು ಕೊಡದೆ ಹೋದ್ರೆ ನಮ್ಮ ಹೋರಾಟವನ್ನ ಇನ್ನಷ್ಟು ಬಿಗಿಗೊಳಿಸ್ತೇವೆ, ನಾವು ಬಿಡೋದೇ ಇಲ್ಲ ಅಂತ ಹೇಳಿ ವಿದ್ಯಾರ್ಥಿಗಳು ಪಣವನ್ನ ತೊಟ್ಟಿದ್ದಾರೆ. ಕೇವಲ ಜಿರಳೆ ಪಕ್ಷ ಅಂತ ತಕ್ಷಣ 100 ರೂಪಾಯಿ ಹಿಟ್ ಹೊಡೆದ್ರೆ ಜಿರಳೆಗಳೆಲ್ಲ ಸರ್ವನಾಶ ಆಗುತ್ತೆ ಅಂತ ಹೇಳಿ ಅಂದುಕೊಂಡಂಥ ವ್ಯಕ್ತಿಗಳು ಇವತ್ತು ನಿಬ್ಬೆರಗಾಗಿ ನೋಡ್ತಾ ಇದ್ದಾರೆ. ಬೆವರು ಇಳಿತಾ ಇದೆ. ವಿದ್ಯಾರ್ಥಿಗಳ ಪವರ್ ಆ ಮಟ್ಟಿಗೆ ಇದೆ ಇವತ್ತು.